ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ ಮೂರನೇದು ನ್ಯಾಯಾಂಗ, ಕಾರ್ಯಾಂಗ, ರಾಜ್ಯಾಂಗ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈ ಮೂರು ಪಿಲ್ಲರ್ಗಳು ಏನೇನ್ ಕೆಲಸ ಮಾಡ್ತಾ ಇದೆ, ಈ ಮೂರು ಪಿಲ್ಲರ್ಗಳಿಂದ ಏನೇನ್ ಕೆಲಸನ ನಮ್ಮ ಒಂದು ಜನತೆ ಆಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕರೆಕ್ಟಾಗಿ ಒಂದು ಸಂವಹನೆ ಅಂದ್ರೆ ಈ ಒಂದು ಪತ್ರಿಕೋದ್ಯಮ ಅನ್ನೋದೇನಿದೆ ಅಂದ್ರೆ ಈ ಅಂಗಸಂಸ್ಥೆಗಳಿಗೂ ಮತ್ತೆ ಜನಗಳಿಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಂದ್ರೆ ಈ ಜನಗಳಿಂದ ಸರ್ಕಾರದ ಬಗ್ಗೆ ಆಗಲಿ ಅಥವಾ ಒಂದು ಕಾರ್ಯಾಂಗದ ಬಗ್ಗೆ ಆಗಲಿ ಏನು ಅಪೇಕ್ಷಣೆ ಇದೆ ಅನ್ನೋದು, ಮತ್ತೆ ಈ ಕಾರ್ಯಾಂಗ ಮತ್ತೆ ರಾಜ್ಯಾಂಗ ಆಗಲಿ ಎಲ್ಲವೂ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ತಿಳಿಸೋದು ಈ ಒಂದು ಪತ್ರಿಕೋದ್ಯಮದ ಮುಖ್ಯವಾದ ಒಂದು ಕೆಲಸ ಆಗಿರುತ್ತೆ. ಇಷ್ಟು ವರ್ಷಗಳಿಂದ ಈ ಪತ್ರಿಕೋದ್ಯಮವು ನಮ್ಮ ದೇಶದಲ್ಲಿ ಬಹಳ ಒಂದು ಎಫಿಷಿಯೆಂಟ್ ಆಗಿ ಈ ಒಂದು ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿದೆ. ಈ ಪತ್ರಿಕೋದ್ಯಮ ಅಂದ್ರೆ ಈಗ ಏನಾಗ್ತಿದೆ, ಡಿಜಿಟಲ್ ಮೀಡಿಯಾ ಬಂದು ಈ ಪತ್ರಿಕೋದ್ಯಮದ ಒಂದು ನಮ್ಮ ಈ ಟ್ರೆಡಿಷನಲ್ ವೇ ಅಂತ ಏನಂತ ಹೇಳ್ತೀವಿ ಅದನ್ನ ಚೇಂಜ್ ಮಾಡ್ತಾ ಇದೆ ಅಂತ ನಾನು ಅನ್ಕೋತೀನಿ. ಜನರಲಿ ಓದೋ ಹವ್ಯಾಸ ಕಡಿಮೆ ಆಗ್ತಿದೆ, ಎಲ್ಲರೂ ಡಿಜಿಟಲ್ ಮಾಧ್ಯಮದ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಆದರೆ ನಾನಾದರೂ ಈ ಸಂದರ್ಭದಲ್ಲಿ ಏನು ತಮ್ಮಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರು ಈ ಪತ್ರಿಕೆ ಓದೋ ಹವ್ಯಾಸನ ಬೆಳೆಸ್ಕೋಬೇಕು. ಒಂದು ಪತ್ರಿಕೆ ಓದೋದ್ರಿಂದ ನಮ್ಮ ಒಂದು ಜ್ಞಾನ ವೃದ್ಧಿ ಆಗೋದಂತೆ, ಜೊತೆಗೆ ಈ ಎಲ್ಲ ಸಮಾಜ ಇದೆಲ್ಲ ಗೊತ್ತಾಗ್ತದೆ. ನಾವು ಡಿಜಿಟಲಲ್ಲಿ ನೋಡೋದ್ರಿಂದ ಅದೊಂದು ಒಂದು 10 ವಿಡಿಯೋ ನೋಡಿ 11 ವಿಡಿಯೋ 12 ವಿಡಿಯೋ ನೋಡಿದಂಗೆ ಜಸ್ಟ್ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆದರೆ ನೀವು ಪತ್ರಿಕೆಗಳನ್ನ ಓದಿದ್ರೆ ಒಂದು ನಿಮ್ಮ ಲ್ಯಾಂಗ್ವೇಜು ಸಹಿತ ಇಂಪ್ರೂವ್ ಆಗ್ತದೆ, ಜೊತೆಗೆ ಜ್ಞಾನನೂ ಚೆನ್ನಾಗಿ ಬೆಳೆಸ್ಕೋಬೋದು. ಮತ್ತೆ ನೀವು ಪತ್ರಿಕೆ ಓದ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಬೇರೆ ಯಾವುದೇ ವಿಚಾರಗಳು ಮನಸ್ಸಲ್ಲಿ ಹಾಕ್ಕೊಳ್ದೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಓದೋದ್ರಿಂದ ನಿಮಗೆ ಅದು ಮನಸ್ಸಿನಲ್ಲಿ ಅಚ್ಚುಳಿಯಂಗೆ ಹೊಡೆಯುತ್ತೆ. ಮತ್ತೆ ನಾನು ಈ ಒಂದು ಸಂದರ್ಭದಲ್ಲಿ ಪತ್ರಿಕೋದ್ಯಮದ ವಿತರಣೆಯಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಅರಣ್ಯ ಇಲಾಖೆ ನೌಕರನಾಗಿ ಈ ಸಂದರ್ಭದಲ್ಲಿ ಏನಾಗ್ತಿದೆ, ಅರಣ್ಯ ಅನ್ನೋದು ಬರೀ ಅರಣ್ಯ ಇಲಾಖೆ ಸ್ವತ್ತು, ಅರಣ್ಯ ಇಲಾಖೆ ಉಳಿಸಿ ಬೆಳೆಸಬೇಕು ಅನ್ನೋದೊಂದು ಎಲ್ಲರಲ್ಲೂ ಇಲ್ಲ, ಒಂದು ಸಮಾಜದ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಆ ಥರ ಇದೆ. ಆದರೆ ಆಗಲ್ಲ. ಅರಣ್ಯ ಅನ್ನೋದೆಲ್ಲ ನಮ್ಮ ದೇಶದ ಸಂಪತ್ತು. ನಾವು ನೀವು ಎಲ್ಲರೂ ಒಗ್ಗೂಡಿ ಈ ಅರಣ್ಯನ ಉಳಿಸಿ ಬೆಳೆಸಬೇಕಾಗಿದೆ. ಸೊ ನಾನು ಈಗ ನನ್ನ ಪತ್ರಿಕೋದ್ಯಮದ ಮಿತ್ರರೆಲ್ಲ ಕೇಳ್ಕೊಳ್ಳೋದೇನೆಂದರೆ, ಪ್ರತಿ ಪತ್ರಿಕೆಯಲ್ಲೂ ದಯಮಾಡಿ ಈ ಒಂದು ಪರಿಸರ, ಅರಣ್ಯ, ವನ್ಯಜೀವಿ ಇವುಗಳ ಕುರಿತಾಗಿ ಅತಿ ಹೆಚ್ಚಾಗಿ ನಮ್ಮ ಜನರಲ್ಲಿ ಅರಿವು ಮೂಡಿಸೋ ಒಂದು ಕೆಲಸ ಆಗಬೇಕು. ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 75% 80% ಕಾಡಿದೆ. ಕಾಡು ಬಗ್ಗೆ ನಿಮಗೆಲ್ಲ ನಾವು ಹೇಳ್ಕೊಡ್ಬೇಕಾಗಿಲ್ಲ, ಯಾಕಂದರೆ ನಿಮ್ಮ ಸುತ್ತಮುತ್ತ ಎಲ್ಲ ಪರಿಸರಗಳು ಕಾಡಿದೆ. ನಿಮ್ಮ ಪೂರ್ವಜರು ಇಷ್ಟು ಚೆನ್ನಾಗಿ ಉಳಿಸಿದ್ರಿಂದ ಇವತ್ತುವರೆಗೂ 75% 80% ಕಾಡಿದೆ. ಅದೇ ನಾವು ಮೈದಾನದ ಭಾಗಕ್ಕೆ ಹೋದರೆ ಅಲ್ಲೆಲ್ಲ ಕಾಡು ಆಲ್ರೆಡಿ ನಶಿಸೋಗಿದೆ. ಇಲ್ಲಿ ಪೂರ್ವಜರು ಭಾಳ ಚೆನ್ನಾಗಿ ಒಂದು ಪ್ರಕೃತಿನ ಉಳಿಸಿ ಬೆಳೆಸಿರೋದ್ರಿಂದ ಅಷ್ಟೇ ಇಷ್ಟು ಕಾಡು ಉಳಿದಿದೆ. ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದರೆ, ಪ್ರಕೃತಿಯ ಬಗ್ಗೆ ತಾವೆಲ್ಲರೂ ಚೆನ್ನಾಗಿ ಎಚ್ಚೆತ್ತುಕೊಂಡು ಆದಷ್ಟು ಪ್ರಕೃತಿನ ಉಳಿಸಿ ಬೆಳೆಸಬೇಕು. ಪ್ರಕೃತಿಯ ಸಮತೋಲನ ಇದ್ದರಷ್ಟೇ ನಾವಾಗಲಿ ನಿಮ್ಮ ಮುಂದಿನ ಪೀಳಿಗೆಯವರಾಗಲಿ ಚೆನ್ನಾಗಿ ಬಾಳಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಕೃತಿ ಇಲ್ಲದೆ ನಾವೇನಿಲ್ಲ. ತಮ್ಮೆಲ್ಲರಿಗೂ ಗೊತ್ತು, ಕರೋನಾ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಆಮ್ಲಜನಕದ ಬೆಲೆ ಅಲ್ಲಿಂದ ಯಾರಿಗೂ ಗೊತ್ತಿರಲಿಲ್ಲ. ಕರೋನಾ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಯಿತು, 1 ಲೀಟ್ರ್ ಆಮ್ಲಜನಕಕ್ಕೆ ಎಷ್ಟು ದುಡ್ಡು ಆಗ್ತದೆ, 1 ಸಿಲಿಂಡರ್ಗೆ ಎಷ್ಟು ದುಡ್ಡು ಆಗುತ್ತೆ, ಆಮ್ಲಜನಕ ಸಿಲಿಂಡರ್ ಇಲ್ಲದೆ ಎಷ್ಟು ಪ್ರಾಣಗಳು ಹೋದವು. ಸೊ ಈ ನಮ್ಮ ಪ್ರಕೃತಿ ನ್ಯಾಚುರಲ್ ಆಗಿ ಆಮ್ಲಜನಕ ಎಲ್ಲ ಕೊಡ್ತಿದೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಪ್ರಕೃತಿಯ ಒಂದು ಇಂಪಾರ್ಟೆನ್ಸ್ನ ಅರಿವನ್ನ ಮೂಡಿಸ್ಕೊಂಡು ನಮ್ಮ ಮುಂದಿನ ಜನತೆಗೂ ಹೇಳ್ಕೊಂಡು ಆದಷ್ಟು ನಮ್ಮ ದಿನನಿತ್ಯದ ಎಲ್ಲ ಚಟುವಟಿಕೆಗಳಲ್ಲಿ ಪ್ರಕೃತಿಗೆ ಹೆಲ್ಪ್ಫುಲ್ ಆಗಿರೋಂಥದ್ದು, ಅಂದರೆ ಪ್ರಕೃತಿ ನಾಶ ಮಾಡಿದೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ಲಾಸ್ಟಿಕ್. ತಮ್ಮೆಲ್ಲರಿಗೂ ಗೊತ್ತಿದೆ ಪ್ಲಾಸ್ಟಿಕ್ಕಿಂದ ಪ್ರಕೃತಿ ಎಷ್ಟು ಹಾಳಾಗ್ತಿದೆ ಅಂತ ಎಲ್ಲರೂ ಹೇಳ್ತೀವಿ. ಬಟ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ಜನ ಅಳವಡಿಸ್ಕೊತೀವಿ ಅಲ್ಲದೆ ಮುಖ್ಯ. ಈಗ ರಿಗಾರ್ಡಿಂಗ್ ಪ್ಲಾಸ್ಟಿಕ್ಸ್ ಹೇಳ್ಬೇಕು ಅಂದರೆ ನಾನು ಸಣ್ಣದಾಗಿ ಹೇಳೋದೇನೆಂದರೆ, ನಾವು ಯಾವಾಗಲೂ ಒಂದು 3R ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಒಂದು ರೆಡ್ಯೂಸು, ರೀಯೂಸು, ರೀಸೈಕಲ್ ಅಂತ. ಅಂದರೆ ನಾವು ಪ್ಲಾಸ್ಟಿಕ್ ಆಗಲಿ ಅಥವಾ ಈ ಥರ ಯಾವುದೇ ಪೊಲ್ಯೂಷನ್ ಕಾಸ್ ಮಾಡುವಂಥದ್ದನ್ನ ಬಳಕೆನೇ ಕಡಿಮೆ ಮಾಡಬೇಕು. ಫಸ್ಟು ರೆಡ್ಯೂಸು, ಇಲ್ಲ ಬಳಸಲೇಬೇಕು ಅನಿವಾರ್ಯ ಪರಿಸ್ಥಿತಿ ಇದೆ ಅಂದರೆ ಅದನ್ನು ರೀಯೂಸ್ ಮಾಡಬೇಕು, ಅಂದರೆ ಮತ್ತೊಮ್ಮೆ ಬಳಸ್ಬೋದಾ ಅನ್ನೋದನ್ನ ನೋಡಬೇಕು. ಸೊ ರೆಡ್ಯೂಸು, ರೀಯೂಸ್ ಎರಡೂ ಆದಮೇಲೆ ಅಂಥದ್ದು ಯಾವುದೇ ಉತ್ಪನ್ನ ಇತ್ತು ಅಂದರೆ ಅದನ್ನು ರೀಸೈಕಲ್ ಮಾಡೋಕ್ಕೆ, ಅಂದರೆ ಪುನಃ ಅದನ್ನು ಪ್ರೋಸೆಸ್ ಮಾಡಿ ಮತ್ತೊಮ್ಮೆ ಬಳಕೆ ಮಾಡುವಂಥದ್ದು ಉತ್ಪನ್ನ ಆಗಿ ಮಾಡಬೇಕು. ಸೊ ಈ 3 ಬಗ್ಗೆ ನಾವು ಗಮನ ಇಟ್ಟರೆ ನಮ್ಮ ಈ ಒಂದು ಪರಿಸರನ ಉಳಿಸಿ ಬೆಳೆಸ್ಬೋದು. ಇಲ್ಲ ಅಂದರೆ ತಮಗೆಲ್ಲ ಏನು ಹೀಗೆ ಹೇಳ್ತಾರೆ ಅಂತ ಅನ್ಬೋದು, ನೀವೆಲ್ಲ ನಮ್ಮ ಏಜಿಗೆ ಬರ್ಬೇಕಾದ್ರೆ
ಏನಾಗ್ತದೆ, ನೀವು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ರಾಶಿ ಕಾಣಿಸುತ್ತೆ ಖಂಡಿತ. ಈಗ ತಮ್ಮಲ್ಲಿ ಬಹಳ ನಾನು ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ವಿದ್ಯಾರ್ಥಿಗಳಿದ್ದಾರೆ, ನನ್ನ ಅನುಭವದ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ಹೋಗ್ತಾ ಇದ್ದೇನೆ. ಬಹುಶಃ ನಮಗೆ ಪತ್ರಿಕೋದ್ಯಮದ ಹಿನ್ನೆಲೆಗಳು, ಪತ್ರಿಕೋದ್ಯಮದ ಅವಶ್ಯಕತೆಗಳು ಇವೆಲ್ಲ ಈ ಸಂದರ್ಭದಲ್ಲಿ ಅವಶ್ಯಕತೆಗಳು. ಯಾಕಂದ್ರೆ ನೀವು PUC ಡಿಗ್ರಿ ವಿದ್ಯಾರ್ಥಿಗಳು, ಬಟ್ ಮಾಧ್ಯಮ ನಮಗೆ ಯಾಕೆ ಅವಶ್ಯಕತೆ ಇದೆ, ಪತ್ರಿಕೆ ನಮಗೆ ಯಾಕೆ ಅವಶ್ಯಕತೆ ಅನ್ನೋ ಒಂದಿಷ್ಟು ಅರ್ಥ ನಿಮ್ಮ ಈ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ನಿಮ್ಮ ಮುಂದಿನ ಜೀವನಕ್ಕೆ ಅನುಕೂಲ ಅನ್ನೋದು. ಬಹಳಷ್ಟು ವಿದ್ಯಾರ್ಥಿಗಳಿದ್ರೆ ನಾನು ನಿಮ್ಮ ಮೌನವನ್ನು ನಿರೀಕ್ಷೆ ಮಾಡ್ತಿಲ್ಲ, ಬದಲಾಗಿ ನಿಮ್ ಜೊತೆ ಒಂದಿಷ್ಟು ಮಾತಾಡಿದ್ರೆ ಅನುಭವ ಆಗುತ್ತೆ. ಎಷ್ಟು ಜನ ಡೈಲಿ ಪೇಪರ್ ಓದ್ತೀರಿ, ಎಷ್ಟು ಜನ ಪೇಪರ್ ಅನ್ನು ಓದ್ತೀರಿ? ಕೈ ಎತ್ತಿ, ತೊಂದರೆ ಇಲ್ಲ. ಡೈಲಿ ಪತ್ರಿಕೆಯನ್ನು ಓದೋದು ಎಷ್ಟು ಜನ ಇದೆ? ನಮ್ಮ ಹಿರಿಯರೆಲ್ಲ ಓದ್ತೀರಿ, ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಸ್ಟೂಡೆಂಟ್ಸ್ ಎಷ್ಟು ಜನ ಪತ್ರಿಕೆ ಬರುತ್ತೆ? ತೊಂದರೆ ಇಲ್ಲ, ಓದಿ ಅನ್ಕೋ. ವಾರಕ್ಕೊಂದ್ಸರಿ ಆದ್ರೂ ಪೇಪರ್ ಓದೋದು ಎಷ್ಟು ಜನ ಇದೆ? ವಾರಕ್ಕೊಂದ್ಸರಿ ಆದ್ರೂ ಪೇಪರ್. ವೆರಿ ಗುಡ್. ಬಹುಶಃ ಈ ಉದ್ದೇಶದಿಂದಲೇ ನಾವು ಪತ್ರಿಕಾ ಮಾಡಬಹುದು. ನಮ್ಮ ಅನೇಕ ಹಿರಿಯರಿಗೆ ಮುಂದೆ ಕೂತ್ಕೊಂಡಿದ್ದಾರೆ, ವೇದಿಕೆಯ ಅತಿಥಿಗಳಿದ್ದಾರೆ. ನಾವೆಲ್ಲ ಶಾಲೆಗೆ ಹೋಗುವಾಗ ನನಗಿಂತ ಹಿಂದೆ ಚಂದಮಾಮ ಅನೇಕ ಪೇಪರ್ ಬಂದಿದ್ರು. ನಾವೆಲ್ಲ ಬಾಲಮಂಗಳ, ತರಂಗ, ತುಷಾರ ಇವುಗಳನ್ನು ಓದ್ಕೊಂಡು ಬಂದವರು. ಅವತ್ತು ಬಾಲ್ಯದಲ್ಲಿ ನಮಗೆ ಓದಿನ ಮುಗಿಯೋದ್ರಿಂದ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಒಂದು ಸಾಮಾಜಿಕ ಜವಾಬ್ದಾರಿಗಳಿರಲಿ ನಾವು ಬಹಳ ಧೈರ್ಯದಿಂದ ಅಥವಾ ಮುಜುಗರದಿಂದ ಮುಂದಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಆ ಅನುಭವವನ್ನು ಕಟ್ಕೊಟ್ಟಿರುವಂಥದ್ದು ಪತ್ರಿಕೆಗಳು. ಯಾಕೆ ಪತ್ರಿಕೆಗಳನ್ನ ಓದಬೇಕು? ಇವತ್ತು ನೀವೆಲ್ಲ PUC ಡಿಗ್ರಿ ಪದವಿ ತರಗತಿಯಲ್ಲಿ ಇವತ್ತು ಯಾವುದಾದ್ರೂ ಒಂದು ವಿಚಾರ, ಇವತ್ತು ನಾಗರ ಪಂಚಮಿ, ನಾನು ಈ ವಿದ್ಯಾರ್ಥಿಗಳ ಹತ್ರ ಕೇಳಿದೆ ನಾಗರ ಪಂಚಮಿ ಬಗ್ಗೆ ಯಾರು ಗೊತ್ತು? ಮತ್ತೆ ಅವರು ಗೂಗಲ್ ಅನ್ನು ಸರ್ಚ್ ಮಾಡ್ತಾರೆ. ಗೂಗಲ್ ಅನ್ನ ಸರ್ಚ್ ಮಾಡಿ ನಾಗರ ಪಂಚಮಿ ಅಂದ್ರೆ ಅಧಿಕಾರಿಗಳ ಮಾಡ್ತಾರೆ, ಅದನ್ನೆಲ್ಲ ಸರ್ಚ್ ಮಾಡ್ತಾರೆ. ಅದೇ ನೀವು ಬೆಳಿಗ್ಗೆ ಒಂದು ಪೇಪರ್ ಅನ್ನ ಓದುವಂತ ಅಭ್ಯಾಸ ಇದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ, ನಾನೇನು ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಮಾಡಿದ್ರೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಪತ್ರಿಕೆ ಓದುವಂಥದ್ದು ಅತ್ಯಂತ ಅವಶ್ಯಕತೆ. ಒಮ್ಮೆ ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಂದಿನಿಂದ ಆದ್ರೂ ಈ ಕಾರ್ಯಕ್ರಮದಿಂದಾದ್ರೂ ಒಂದು ಪತ್ರಿಕೆ ಕನಿಷ್ಠ ಒಂದು 2 ದಿವಸಕ್ಕಾದ್ರೂ ಒಮ್ಮೆ ಒಂದು ಪತ್ರಿಕೆ ಮೇಲೆ ಕಣ್ಣಾಡಿಸುವಂತ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಕಾರಣ ಅಂತ ಹೇಳಿದ್ರೆ ಒಂದು ಪತ್ರಿಕೆ ಇವತ್ತು ಡಿಜಿಟಲ್ ಮಾಧ್ಯಮಗಳು ಬಂದಿವೆ, ಅದ್ರ ಬಗ್ಗೆ ನಾನು ಮನೆಯಲ್ಲಿ ಮಾತಾಡಿಕೊಳ್ತೇನೆ. ಪತ್ರಿಕೆ ಏನಂತ ಹೇಳಿದ್ರೆ ಇವತ್ತೊಂದು ಉದಯವಾಣಿ, ವಿಜಯ ಕರ್ನಾಟಕ, ಯಾವುದೇ ಪತ್ರಿಕೆ ತೆಗೆದುಕೊಳ್ಳಿ, ಅದರಲ್ಲಿ ಎಲ್ಲ ಆಯಾಮಗಳು ಆ ಪತ್ರಿಕೆಯಲ್ಲಿ ಬಂದಿರ್ತದೆ. ಇವತ್ತು ಮುಖಪುಟವನ್ನು ತಕ್ಕಾಗ ಯಾವುದೋ ಒಂದು ರಾಜಕೀಯ ವಿಚಾರ ನಿಮ್ಗೆ ಬಂದಿರ್ತದೆ. ರಾಜಕೀಯ ನಿಮ್ಗೆ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಪೇಜಲ್ಲಿ ಅದು ಸ್ಪೋರ್ಟ್ಸ್ ಇರ್ತದೆ. ಇವತ್ತು T20 ಏನಾಗಿದೆ, ಅಥವಾ ಕ್ರಿಕೆಟ್ ಪಂದ್ಯಾಟಗಳು ಏನಾಗಿದೆ, ಅಥವಾ ಫುಟ್ಬಾಲ್ ಅಲ್ಲಿ ಏನಾಗಿದೆ ಅನ್ನೋ ಒಂದಿಷ್ಟು ನಾಲೆಜ್ಗಳು ನಿಮ್ಗೆ ಗೊತ್ತಿದೆ ಬಂದಿರ್ತದೆ. ಅಥವಾ ಅದ್ಯಾವುದೋ ಆಸಕ್ತಿ ಇಲ್ಲ, ಯಾವುದೋ ಒಂದು ಧಾರ್ಮಿಕ ಅಥವಾ ಯಾವುದೋ ಒಂದು ಸಿನಿಮಾ ಅಥವಾ ಇನ್ನೇನೋ ಎಲ್ಲ ಅಂಶಗಳು ಇರ್ತದೆ. ಯಾವುದೇ ಇದ್ರೂ ಕೂಡ ಆ ಹುಡುಗು ಇನ್ನೊಂದು ಏನೋ ಇದ್ರೂ ಕೂಡ ಮೂಲೆಯಲ್ಲಿ ಅದು ಕೂಡ ಇರ್ತದೆ. ಅಥವಾ ಬೇರೆ ಯಾವ್ದಾದ್ರು ಶೇರ್ ಮಾರ್ಕೆಟಿಂಗ್ ಅಥವಾ ವಿದ್ಯಾರ್ಥಿಗಳಿಗೆ ಅವಕಾಶವಾಗಿರ್ತಕ್ಕಂಥ ಅನೇಕ ಟಿಪ್ಸ್ಗಳು ಇವತ್ತು ಎಲ್ಲ ಪತ್ರಿಕೆಯಲ್ಲಿ ಬರ್ತದೆ. ಮುಖ್ಯವಾಗಿ PUC ವಿದ್ಯಾರ್ಥಿಗಳಿಗೆ, ಡಿಗ್ರಿ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಈಗ ಅನೇಕ ವಿಚಾರಗಳು ನಮ್ಮ ಪತ್ರಿಕೆಗಳ ಬರ್ತದೆ. ಹಾಗಾಗಿ ಒಂದು ಪತ್ರಿಕೆಯನ್ನ ನೀವು ಓದಿದ್ರೆ ನಿಮ್ಗೆ ಸಾವಿರ ಅನುಭವಗಳು ನಿಮ್ಮ ಜೀವನದಲ್ಲಿ ಬರ್ತದೆ. ಒಂದೇ ಸರಿ ಅಲ್ಲ. ಇವತ್ತು ನಿಮ್ಮ ತರಗತಿಯಲ್ಲಿ 3 ಗಂಟೆ ಪಾಠ ಮಾಡ್ತಾರೆ. ಇಡೀ ವರ್ಷದ ಸಿಲೆಬಸ್ಗಳನ್ನ 3 ಗಂಟೆ ಪಾಠ ಮಾಡಿ ವಾರ್ಷಿಕ ಆಗುವಾಗ ಇಡೀ ಪಠ್ಯದ ಪೂರ್ತಿ ಪಾಠ ಆಗಿರ್ತದೆ. ಇಲ್ಲೂ ಕೂಡ ದಿವಸ ನೀವು ಸ್ವಲ್ಪ ಅನುಭವಗಳನ್ನು ತೆಗೆದುಕೊಂಡು ಹೋದಾಗ ನಾಳೆಯ ದಿವಸ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅಥವಾ ಯಾವುದಾದ್ರೂ ಇಂಟರ್ವ್ಯೂಗಳನ್ನ ಫೇಸ್ ಮಾಡುವಾಗ ಅಥವಾ ಯಾವುದಾದ್ರೂ ಹೊರಗಡೆಗೆ ಹೋದಾಗ ನಿಮ್ಗೆ ಒಂದಿಷ್ಟು ಜ್ಞಾನಗಳು ನಿಮ್ಗೆ ಇರ್ತದೆ. ಮತ್ತೆ ನೀವು ಗೂಗಲ್ ಸರ್ಚ್ ಮಾಡಿ ನಿಮ್ಮ ಪುಸ್ತಕವನ್ನು ಹುಡುಕೊಂಡು ಅದನ್ನ ನೆನ್ಪು ಮಾಡೋದು ಪ್ರಾಕ್ಟಿಕಲ್ ಬೇರೆ. ಯಾವತ್ತು ಬದುಕು 2 ರೀತಿಯಲ್ಲಿ ಇರ್ತದೆ. ನಾವು ಪಠ್ಯದ ಕ್ರಮಗಳು ಬೇರೆ, ಹೊರಗಡೆ ಸಮಾಜದಲ್ಲಿ ನಾವು ಸಮಾಜ ಹೇಗಿರ್ತದೆ, ವಾಸ್ತವ ಬದುಕು ಬೇರೆ ಇರ್ತದೆ. ಯಾಕಂದ್ರೆ ನನ್ನ ಪಠ್ಯವನ್ನ ಹೇಳ್ತಾರೆ, ಇದು ನಿಮ್ಮ ಅಂಕವನ್ನ ಗಳಿಸಲಿಕ್ಕೆ ಇದೆಲ್ಲ ಬೇಕಿದೆ. ಆದ್ರೆ ಜೀವನವನ್ನ ರೂಪಿಸ್ಕೊಳ್ಬೇಕಾಗಿದ್ರೆ ನಮಗೆ ವಾಸ್ತವ ಸ್ಥಿತಿಗಳು ಬೇಕಾಗುತ್ತೆ. ಆ ವಾಸ್ತವ ಅಂಶಗಳು, ಜೀವನಾಂಶಗಳನ್ನು ತಿಳಿಸುವಂಥದ್ದು ಈ ರೀತಿಯ ಓದಿನ ಹವ್ಯಾಸಗಳು, ಪತ್ರಿಕೆ ಹವ್ಯಾಸಗಳು ಹೀಗೆ. ಯಾಕೆ ನಾನು ಇದನ್ನು ಉಲ್ಲೇಖ ಮಾಡ್ತಾ ಅಂತ ಹೇಳಿದ್ರೆ, ಒಬ್ಬ ದೊಡ್ಡ ವಿದ್ವಾಂಸ ಇದ್ದಾನೆ. ವಿದ್ವಾಂಸ ಒಂದು ಮಂತ್ರ ಪಠಣ ಇದನ್ನೇ ಮಾಡುವಂಥದ್ದು, ಒಂದು ಗಿಳಿಯನ್ನ ತಂದು ಸಾಕ್ತಾನೆ. ಅವ್ರು ಏನಿದ್ರು ಎಲ್ಲ ಮಂತ್ರದ ಮುಖಾಂತರ ಹೇಳುವಂಥದ್ದು, ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದ. ಅಷ್ಟೊಂದು ಜ್ಞಾನವನ್ನು ಹೊಂದಿದ್ದ.
ಗಿಳಿಗೂ ಕೂಡ ಅದೇ ರೀತಿ ಪಾಠ ಕಲಿಸ್ತಾರೆ. ನೋಡು, ಹಾಲನ್ನ ಈ ತರ ಕುಡಿಬೇಕು, ತಿಂಡಿಯನ್ನ ಈ ತರ ಕೊಡ್ಬೇಕು, ಬೆಕ್ಕು ಬಂದ್ರೆ ನೀನು ಮೇಲ್ಗಡೆ ಹಾರಬೇಕು, ಈಗ ಕಲಿಸ್ತಾರೆ. ಸೊ ಬೆಕ್ಕು ಕೂಡ ಗಿಳಿಯು ಕೂಡ ಅದನ್ನೇ ಇವತ್ತು ಹೇಗೆ ಬಹುರಾಷ್ಟ್ರೀಯ ಕಂಪನಿಗಳಿದೆ ಅದೇ ರೀತಿ ಪತ್ರಿಕಾ ಉದ್ಯಮ ಆಗಿದೆ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಅದು ಬಹುಶಃ ನಮ್ಮೆಲ್ಲ ಹಿರಿಯರಿಗೆ ಮತ್ತು ಪತ್ರಕರ್ತರಿಗೆ ಗೊತ್ತಿರುವಂತ ವಿಷಯ. ಇಲ್ಲಿ ಉಲ್ಲೇಖ ಮಾಡುವಂತದ್ದು ಪತ್ರಿಕೆಗಳು ಏನ್ ಕೆಲಸ ಮಾಡ್ತಾರೆ, ಅದೊಂದು ದೊಡ್ಡ ಸರ್ಕಲ್. ಇವತ್ತು ನಾವೆಲ್ಲ ವರದಿಗಾರ, ನಾವೊಂದು ಸುದ್ದಿಯನ್ನ ಕಳಿಸ್ತೇವೆ. ಯಾಕಂದ್ರೆ ನೀವು ಒಂದಿಷ್ಟು ಜ್ಞಾನ ಅಥವಾ ಬೇಕನ್ನ ಒಂದಿಷ್ಟು ಸುದ್ದಿಗಳನ್ನ ನಾವು ವರದಿ ಮಾಡಿ ಕಳಿಸ್ತೇವೆ. ನಾವು ಕಳಿಸಿದ ನಂತರ ಅದು ನಮ್ಮ ಡೆಸ್ಕಿಗೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ಹೆಡ್ ಆಫೀಸ್ ಎಲ್ಲಿ ಪ್ರಿಂಟ್ ಆಗಿರ್ತಾರೆ, ನಮ್ದು ಮಣಿಪಾಲ ಇರ್ತಾರೆ, ಬೇರೆ ಬೇರೆ ಪತ್ರಿಕೆಗಳದ್ದು ಒಂದು ಹೆಡ್ ಆಫೀಸ್ ಇರ್ತದೆ, ಅಲ್ಲಿ ಡೆಸ್ಕಿಗೆ ಹೋಗಿರ್ತಾರೆ. ಡೆಸ್ಕ್ ಅಲ್ಲಿ ಅದನ್ನ ಪ್ರೂಫ್ ರೀಡಿಂಗ್ ಇರ್ಬೋದು, ಸಬ್ ಎಡಿಟ್ಗಳು ಅದನ್ನ ಎಲ್ಲ ನಾವು ಕಳಿಸಿದ ಸುದ್ದಿಗಳನ್ನ ಪರಿಷ್ಕರಣೆ ಮಾಡಿ ಮತ್ತೆ ಅದನ್ನ ಸರಿಯಾಗಿದ್ದ ಪೇಜ್ಗೆ ಹೋಗಿ ಪೇಜ್ ಅರೆಸ್ಟ್ ಆಗಿ ಮತ್ತೆ ಪ್ರಿಂಟಿಂಗ್ ಬರುವಂತದ್ದು. ಇಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ವಿಭಾಗ ಪ್ರಿಂಟ್ ಆಗಿ ಪುನಃ ಮಾನ್ಯಸ ವಾಹನದಲ್ಲಿ ಇಲ್ಲಿ ಏಜೆನ್ಸಿಗೆ ಬರುವಂತದ್ದು. ನಮ್ಮ ಏಜೆಂಟ್ ಇದ್ದಾರೆ, ಅವರು ನಾಳೆ ನಿಮಗೆ ಪತ್ರಿಕೆಯನ್ನು ತಲುಪಿದ್ರು. ಅಂದ್ರೆ ಇದೊಂದು ದೊಡ್ಡ ಸರ್ಕಲ್, ಎಷ್ಟೊಂದು ಕುಟುಂಬಗಳ ನಿರ್ವಹಣೆ ಕೂಡ ಇದರಲ್ಲಿ ಆಗ್ತದೆ. ಸೊ ಈ ರೀತಿ ಪತ್ರಿಕೋದ್ಯಮದಲ್ಲಿ ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಪತ್ರಿಕೆಯ ಮೂಲ ಹುಡುಗ ಹಾಗೆ ಅಂದ್ರೆ ನಾವು ಒಂದು ಮಾಧ್ಯಮ, ಅದು ಸರ್ಕಾರದ ವಿಚಾರಗಳನ್ನ ಇರ್ಬೋದು. ಈಗಾಗಲೇ ಸರ್ ಹೇಳಿದ್ರು ಸಂವಿಧಾನದ 4ನೇ ಅಂಗ, ನಾವು ವಿಷಯವನ್ನ ಸಂವಾದ ಮಾಧ್ಯಮವಾಗಿ ಮುಟ್ಟುವಂಥದ್ದು. ಒಂದು ಜನರಿಂದ ಸರ್ಕಾರಕ್ಕೆ ಇರ್ಬೋದು, ಸರ್ಕಾರದಿಂದ ಜನರಿಗೆ ಇರ್ಬೋದು, ಅಥವಾ ಸಮಾಜದಿಂದ ವ್ಯವಸ್ಥೆಗಳಿರ್ಬೋದು. ಈ ರೀತಿ ಒಂದು ಸಂವಾದವನ್ನು ಏರ್ಪಡಿಸುವಂತ ವೇದಿಕೆ ನಮ್ಮ ಪತ್ರಿಕೆ. ಸೊ ಇವತ್ತು ಸವಾಲುಗಳಂತಂದ್ರೆ ದಿನಪತ್ರಿಕೆಗಳು ಬಹಳ ಆತಂಕ ಇರೋದು. ಮೊದಲೆಲ್ಲ ನಾವು ಇಲ್ಲಿಂದ ಒಂದು ಉದಯವಾಣಿಯಲ್ಲಿ ಒಂದು ವರದಿ ಬರಬೇಕಿದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಹೇಳಿದ ನಗು ಬರ್ತದೆ. ನಾವು ಇಲ್ಲಿಂದ ಕುಂದಾಪುರ ಹೋಗಿ ಅಲ್ಲಿ ಅವರ ತಾಲೂಕಿಗೆ ಒಬ್ಬರೇ ಪತ್ರಕರ್ತರು, ಅವರ ಹತ್ರ ಕಾಪಿಯನ್ನ ಬರೆದು ಕೊಟ್ಟು ಅವರು ಅಲ್ಲಿಂದ ಆಫೀಸಿಗೆ ಅದನ್ನ ಬರೆದು ಅದು ಬರುವಾಗ ಕನಿಷ್ಠ 15ರಿಂದ 1 ತಿಂಗಳು ಆಗ್ತಾ ಇತ್ತು. ನಾನು ವರದಿಗಾರಿಕೆಗೆ ಬಂದಾಗ ನಾವು ಉತ್ತರ ಪೇಪರ್ ಅಲ್ಲಿ ನ್ಯೂಸ್ ಬರೆದು ಅದರಲ್ಲಿ ಸಿಡಿಯಲ್ಲಿ ಫೋಟೋಸ್ ಅನ್ನು ಹಾಕಿ ಮತ್ತು ಕಾಪಿ ಹಾಕ್ಬೇಕಾಗಿತ್ತು. ಅದಾದ ನಂತರ ಮತ್ತೆ ಸಿಡಿಯಲ್ಲಿ ಹಾಕಿ ಅದನ್ನ ಕುಂದಾಪುರಿಗೆ ಬಸ್ಸಲ್ಲಿ ಕಳಿಸಿ ಆ ನಂತರ ಅದು ಪ್ರಿಂಟ್ ಆಗೋದು. ಇವತ್ತು ಹಾಗಿಲ್ಲ, ಕೈ ಬೆರಳಲ್ಲಿ ಜಗತ್ತಿದೆ. ಇವತ್ತು ಮಾಧ್ಯಮಗಳು ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ಸವಾಲು ಅಂತ. ಇವತ್ತು ಮಾಧ್ಯಮ ಮೌಲ್ಯ ಕಳೆದುಕೊಂಡಿದ್ಯಾ, ಪತ್ರಕರ್ತರು ಜವಾಬ್ದಾರಿಗಳನ್ನ ಮರ್ತಿದಾರ, ಅಥವಾ ಮಾಧ್ಯಮಗಳು ಎತ್ತ ಸಾಕ್ತಾ ಇದ್ರು ಆತಂಕ ಸಹಜವಾಗಿ ಪೇಪರ್ ಸುದ್ದಿ ಬೇಡ ಬರ ಅಂತಾರೆ. ಅವ್ರು ಸ್ನೇಹ ಮಾಡ್ಕೊಳ್ಳೋದು ಕಷ್ಟ, ನಿಷ್ಠೂರ ಮಾಡ್ಕೊಳ್ಳೋದು ಕಷ್ಟ ಅಂತ ಒಂದು ಅಡಕತ್ತರೆ. ಇವತ್ತು ವ್ಯವಸ್ಥೆ ಆಗಿಲ್ಲ. ಎಲ್ಲವೂ ಕೂಡ ನಾವು ಕೂಡ ಕೆಲವೊಂದು ಅಂಶವನ್ನು ಒಪ್ಕೊಳ್ಬೇಕಾಗಿದೆ. ಪತ್ರಕರ್ತ ಅಂದ ತಕ್ಷಣ ನಮಗೂ ಕೂಡ ಒಂದು ವೃತ್ತಿ, ನಾವೇನು ಎಕ್ಸ್ಟ್ರಾ ಕಿರೀಟವನ್ನ ಇಟ್ಕೊಂಡು ಈ ಸಮಾಜದಲ್ಲಿ ನಮಗೂ ಕೂಡ ಜವಾಬ್ದಾರಿಗಳಿರ್ತದೆ. ನಾವು ಕೂಡ ಸಾಮಾಜಿಕ ಬದ್ಧತೆಯನ್ನು ಹೊಂದಿದ್ದೇವೆ. ನಾವಿವತ್ತು ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಅಂತ ಹೇಳಿದ್ರೆ ನಾವು ಕೂಡ ಕೇವಲ ಪತ್ರಕರ್ತರಂದ್ರೆ ನಿಮ್ಮೆಲ್ಲ ವ್ಯವಸ್ಥೆಗಿಂತ ಹೊರಗಿನವರು ಅಂತಲ್ಲ, ನಾವು ಕೂಡ ಈ ಸಮಾಜದ ಒಂದು ಅಂಶ. ಹಾಗಾಗಿ ನಮ್ಮಿಂದಲೂ ಕೂಡ ಈ ಸಮಾಜಕ್ಕೆ ಒಂದಿಷ್ಟು ಬದ್ಧತೆಗಳಿರ್ತದೆ. ಎಲ್ಲೋ ರಸ್ತೆ ಬಂದಿದ್ರಂತ ನಾವು ಪುಟಗಟ್ಟಲೆ ವರದಿಯನ್ನ ಮಾಡ್ತೇವೆ, ನಮ್ಮನೆ ಎದುರುಗಡೆ ರಸ್ತೆಯನ್ನ ನಾವು ಕೊಟ್ಟಾಕೊಂಡ್ರೆ ಅದು ನಮ್ಮ ಬದ್ಧತೆಗಳಲ್ಲ. ಯಾಕಂದ್ರೆ ನಮಗೂ ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಗಳಿರ್ತದೆ. ಇವತ್ತು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ಸಾಕಷ್ಟು ಅವಕಾಶಗಳು ಪತ್ರಿಕೋದ್ಯಮದಲ್ಲಿ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಕೇವಲ ಪತ್ರಕರ್ತರಂದ್ರೆ ಒಂದು ಹಂತದಲ್ಲಿ ನಾವು ಈ ವ್ಯವಸ್ಥೆಯನ್ನ ನೋಡಿದ್ದೇವೆ. ಇವತ್ತು ತಿಂಗಳಿಗೆ 4 ರಿಂದ 5 ಲಕ್ಷ ತೆಗೆದುಕೊಳ್ಳುವಂತ ಡೆಸ್ಕ್ ನಲ್ಲಿ ಇರ್ತಕ್ಕಂಥ ವರದಿಗಾರರಿದ್ದಾರೆ, ಕ್ರೈಮ್ ರಿಪೋರ್ಟರ್ಸ್ಗಳಿದ್ದಾರೆ, ಅಥವಾ ಬೇರೆ ಬೇರೆ ವಿಭಾಗದಲ್ಲಿದ್ದಾರೆ. ಉಲ್ಲೇಖ ಅಂತ ಹೇಳಿದ್ರೆ ವ್ಯಕ್ತಿ ಹೇಗಿರ್ತದೆ ಅಂತ ಗಿಲಿಕ್ ಗೊತ್ತಿರಲಿಲ್ಲ. ನಮ್ಗೆ ಪಾಠ ಗೊತ್ತಿದೆ, ನಾಲೆಜ್ ಗೊತ್ತಿದೆ, ಆದ್ರೆ ಹೊರಗೆ ವ್ಯಕ್ತಿ ಹೇಗಿದೆ ಅಂತ ಗಿಲಿಕ್ ಗೊತ್ತಿಲ್ಲ. ಆ ಗಿಲಿಗನ್ನು ಬಿಗ್ಗೆ ಬಂದಿದೆ ಅಂತ ಅನುಭವ ಇಲ್ಲ. ಇವತ್ತು ನಾವು ಓದೋದು ಒಂದಾಗಿರ್ತೇವೆ, ಮಾಡೋದು ಒಂದಾಗಿರ್ತೇವೆ, ವಾಸ್ತವ ಜ್ಞಾನದ ಒಂದಾಗಿರ್ತೇವೆ. ಈ ಗೊಂದಲದಲ್ಲಿ ಬಹುತೇಕ ಬದುಕಿನಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಅಥವಾ ಬದುಕಿನಲ್ಲಿ ಹಿನ್ನಡೆ ನಡೆಸಿಕೊಳ್ಳಿಕ್ಕಾಗ್ತದೆ. ನಾನು ವಿದ್ಯಾರ್ಥಿಗಳಿಗೆ ಹೇಳೋದು, ಇವತ್ತು ನಾವು ನೀವು ಈ ಸಮಾಜವನ್ನು ಎದುರಿಸ್ತಾ ಇದ್ದೇವೆ. ಇದು ಬದುಕೇ ಅಲ್ಲ, ಇದು ಜಗತ್ತೇ ಅಲ್ಲ. ನಾವು ನೀವು ನೋಡದೇ ಇರ್ತಕ್ಕಂಥ ದೊಡ್ಡ ಜಗತ್ತು ಹೊರಗಿದೆ. ಇವತ್ತು ನಮ್ಮ ಪಾಲಕರು, ನಮ್ಮ ಶಿಕ್ಷಕರು, ನಮ್ಮ ಸಹಪಾಠಿಗಳೆಲ್ಲ ಪಾಠವನ್ನು ಮಾಡಿರ್ತಾರೆ, ಕಲಿಸ್ತಾರೆ. ಅದನ್ನೇ ನಾವು ದೊಡ್ಡ ಜ್ಞಾನ ತಿಳ್ಕೊಳ್ತೇವೆ. ನಾಳೆ ವೈಭೋಟಿಕವಾಗಿರ್ತಕ್ಕಂಥ ಸಮಾಜದಲ್ಲಿ ನೀವು ಹೊರಗೆ ಹೋದ್ರೆ ನಿಮ್ಮಂತ ಒಂದು ಸೀಟಿಗೆ 1000 ಸ್ಪರ್ಧಿಗಳು ಬರೋರು ಇರ್ತಾರೆ. ಅವರನ್ನ ಎದುರಿಸಬೇಕಾದ್ರೆ ಯಾವುದೇ ಮಲ್ಟಿನೇಷನಲ್ ಕಂಪನಿಗಳಿಗೆ ಹೋಗಿ ನಿಮ್ಮನ್ನ ಕೇಳುವಂಥದ್ದು ನೀವು ಎಷ್ಟು ಮಾರ್ಕ್ಸ್ ತೆಗೆದುತ್ತೀರಿ ಒಂದು ಹಂತದಲ್ಲಿ, ಬಟ್ ನಿಮ್ಮ ಆ ಪ್ರಾಡಕ್ಟ್ ಗಳನ್ನ ನೀವು ಹೇಗೆ ಜನರಿಗೆ ತಲುಪಿಸ್ತೀರಿ, ನನ್ನ ಕಂಪನಿಯಿಂದ ನೀವು ಹೇಗೆ ಇನ್ನಷ್ಟು ಅಭಿವೃದ್ಧಿ ತರ್ತೀರಿ ಅನ್ನೋ ಒಂದೇ ಒಂದು ಕೌಶಲ್ಯವನ್ನ ಕೇಳ್ತಾರೆ. ಬಿಟ್ರೆ
ಮತ್ತೆ ನೀವು ನಾವು ಅದರಲ್ಲಿದ್ದೇವೆ ಇದರಲ್ಲಿದ್ದೇವೆ ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಆಯ್ತು. ಹಾಗಾಗಿ ಒಂದೇ ವಿಚಾರದಲ್ಲಿ ನೀವು ವಿಭಿನ್ನವಾಗಿ ಬೇರೆ ಒಬ್ಬರಿಗಿಂತ ವಿಭಿನ್ನವಾಗಿ ಹ್ಯಾಂಗ್ ಮಾಡ್ತಾ ಇರೋದು ಅನ್ನೋದನ್ನ ಕಲ್ತ್ಕೊಂಡಾಗ ಅನುಭವಿಸಿದಾಗ ಮಾತ್ರ ನಿಮಗೆ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಪತ್ರಿಕೋದ್ಯಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲದೆ ನಾವು ಪ್ರತಿ ವರ್ಷ ನಮ್ಮ ರಾಮ ಮುಗಲ್ ಸರ್ ಅಂತ ಸಾಧಕರನ್ನು ಸನ್ಮಾನಿಸಿ ಗೌರವಿಸ್ತೇವೆ. ಈ ಭಟ್ಕಳ ತಾಲೂಕಿನ ಪ್ಯಾರೆಂಟ್ಸ್ ಪತ್ರಿಕೆಗಳ ಒಂದು ವಿಶೇಷತೆ, ನಾವು ಅವರ ಮನೆಗೆ ಹೋಗಿ ಅವರ ಮಕ್ಕಳ ಜೊತೆ ಅವರ ಫ್ಯಾಮಿಲಿಯ ಜೊತೆ ಅವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯಲ್ಲಿ. ಈ ವರ್ಷ ನಾವು ನಮ್ಮ ಈ ಕಾಲೇಜಿನಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಮುಂದೆ ಈ ಮಹನೀಯರನ್ನು ಸನ್ಮಾನಿಸುವಂಥ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ನಾನು ಇವರನ್ನು ಕೃತಜ್ಞತೆ ಸಲ್ಲಿಸ್ತಾ ಇವರಿಗೆ ನಾನು ಇವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇವರು ಮಾಡಿದಂಥ ಕೆಲಸ ಒಂದೆರಡು ನಿಮಿಷದಲ್ಲಿ ಮಾತಾಡುವಂಥ ಕೆಲಸ ಇವರು ಹೇಳುವಂಥದ್ದು ತುಂಬ ಇದೆ. ಒಂದೆರಡು ದಿನ ಆದರೂ ಕೂಡ ಇವರು ಸಾಧನೆ ಆಗಲ್ಲ. ಹಾಗೆ ಮೌಲಾನರವರು, ಅವರ ಬಗ್ಗೆ ನಾವು ತುಂಬ ಮಾತಾಡಿದ್ದೇವೆ. ನಮ್ಮ ಅಭಿನಂದನಾ ಸನ್ಮಾನ ಪತ್ರದಲ್ಲಿ ತುಂಬ ವಿವರಿಸಲಾಗಿದೆ ಅದರ ಬಗ್ಗೆ. ಅವರು ಮಾಡಿದಂಥ ಕೆಲಸ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮನೆಯಿಲ್ಲದಿದ್ದರೂ ಕೂಡ ಬೇರೊಬ್ಬರಿಗೆ ಮನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಹಸಿವಿನಿಂದ ಬರುವವರಿಗೆ ಹಸಿವನ್ನು ಉಡುವಂಥ, ಮದುವೆಯಾಗದೇ ಇರುವಂಥ ಮಹಿಳೆಯರಿಗೆ ಮದುವೆ ಮಾಡಿಸುವಂಥ, ಯುವಕರಿಗೆ ನೌಕರಿಗಳನ್ನು ಉದ್ಯೋಗಗಳನ್ನು ಒದಗಿಸುವಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಜಾತಿ ಮತ ಭೇದ ಯಾವುದೇ ಕೂಡ ಇಲ್ಲ. ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಜೊತೆಯಲ್ಲಿ. ಅವರು ಕಂಡರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾರೆ. ನೀವು ಲುಂಗಿ ಟೋಪಿ ಜಿಬ್ಬು ಅಂತಂದ್ರೆ ನೀವು ತಿಳ್ಕೊಳ್ಬೋದು ಈ ವ್ಯಕ್ತಿ ಯಾರು ಸಾಮಾನ್ಯ ವ್ಯಕ್ತಿ ಇದ್ದಾರೆ, ಇವರೇನು ಒಬ್ಬ ಏನು ಮುಲ್ಲಾ ಅಂತ ಹೇಳ್ತಾರಲ್ಲ, ಆ ಮುಲ್ಲಾ ಟೈಪಿನ ಮನುಷ್ಯನ. ಇವರ ಸೇವೆ ಅನ್ನುವಂಥದ್ದು ನಿಮಗೆ ತುಂಬ ಇಂಥ ವ್ಯಕ್ತಿಗಳನ್ನು ನಾವು ಈ ಭಟ್ಕಳಕ್ಕೆ ಪರಿಚಯಿಸ್ತಿದ್ದೇವೆ. ಇವರು ಯಾರಿಗೂ ಕೂಡ ಪರಿಚಯದ ಅವಶ್ಯಕತೆ ಇಲ್ಲ, ಆದರೂ ಕೂಡ ಇವರಿಗೆ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಭಾವನೆ. ಈ ನಿಟ್ಟಿನಲ್ಲಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಪತ್ರಿಕೆ ಬಗ್ಗೆ, ಅದರ ಆಗುಹೋಗುಗಳ ಬಗ್ಗೆ, ಪತ್ರಕರ್ತರ ಎಡವಟ್ಟುಗಳ ಬಗ್ಗೆ ಕೂಡ ಬಹಳಷ್ಟು ವಿಷಯಗಳಲ್ಲಿ ಬಂದಿದ್ದಾವೆ. ಸೊ ಸುದ್ದಿ ಅಂತಂದ್ರೆ ಏನು ಅಂತಂದರೆ, ಸುದ್ದಿ ಅಂತಂದರೆ ನಾಯಿ ಮನುಷ್ಯನಿಗೆ ಕಚ್ಚಿದ್ರೆ ಸುದ್ದಿ ಆಗೋದಿಲ್ಲ, ಮನುಷ್ಯ ನಾಯಿಗೆ ಕಚ್ಚಿದ್ರೆ ಸುದ್ದಿ ಆಗ್ತದೆ ಅನ್ನುವಂಥದ್ದು ನೆನಪಿಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಬಟ್ ಆ ಜವಾಬ್ದಾರಿಯನ್ನು ನಾವೆಲ್ಲ ನಿರ್ವಹಿಸಬೇಕಾಗಿತ್ತು. ಬಟ್ ನಮ್ಮಿಂದ ಆಗಲೇ ಇದ್ದಾಗ ಪತ್ರಕರ್ತರು ಒಂದು ಸುದ್ದಿ ಮಾಡಿದ ನಂತರ ಅದರ ಇಂಪ್ಯಾಕ್ಟ್, ನಮ್ಮ ಇಂಪ್ಯಾಕ್ಟ್ ಈ ರೀತಿಯ ಒಂದು ಆಯಿತು ಅನ್ನುವ ಸಕ್ಸಸ್ ಅನ್ನ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.